ಆ ಜಾತ್ರೆಯಲ್ಲಿ ಭಕ್ತಿ ಭಾವದ ಸಂಗಮ ಅನಾವರಣವಾಯಿತು. ನೂರಾರು ಜನರು ಕೆಂಡ ಹಾಯ್ದು ಹರಕೆ ತೀರಿಸಿದ್ರು. ಶ್ರೀ ಮಹಾಸತಿ ದೇವಿಯ ಜಾತ್ರೆಗೆ ದೂರ ದೂರಿನಿಂದ ಭಕ್ತ ಸಾಗರವೇ ಹರಿದು ಬಂದಿತ್ತು. ಸಂಪೂರ್ಣ ಗ್ರಾಮೀಣ ಸೊಗಡಿನ ಈ ಜಾತ್ರೆಯ ವಿಶೇಷತೆ ಏನು? ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಭಕ್ತಿಭಾವದ ಸಂಗಮ ಮಹಾಸತಿ ದೇವಿ ಜಾತ್ರೆ. ಸಂಪೂರ್ಣ ಗ್ರಾಮೀಣ ಸೊಗಡಿನ ಜಾತ್ರೆ ವೈಭವ. ಸರ್ವಾಲಂಕೃತವಾಗಿರುವಂತಹ ಶ್ರೀ ಮಹಾಸತಿ ದೇವಿ ದೇವಾಲಯದ ಮುಂಬದಿಯಲ್ಲಿ ಬೆಂಕಿ ಹಾಕಿರುವ ದೃಶ್ಯ. ಇನ್ನೊಂದು ಕಡೆಗೆ ನಿಗಿ ಕೆಂಡ ಹಾಯುತ್ತಿರುವ ಭಕ್ತರು. ಇದು ಕಂಡಿದ್ದು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಸೋಡಿಗದ್ದೆ ಶ್ರೀ ಮಹಾಸತಿ ದೇವಿಯ ಜಾತ್ರೆಯಲ್ಲಿ. ಇಲ್ಲಿ ಜನವರಿ 23ರಿಂದ 9 ದಿನಗಳ ಕಾಲ ಅದ್ದೂರಿಯಿಂದ ಜಾತ್ರೆ ನಡೆಯುತ್ತೆ. ಸಂಪೂರ್ಣ ಗ್ರಾಮೀಣ ಸೊಗಡಿನ ಸಾಂಪ್ರದಾಯಿಕ ಶೈಲಿಯಲ್ಲಿ ಜಾತ್ರೆ ನಡೆಯುತ್ತೆ. ಮೊದಲ ದಿನ ಹಾಲ ಹಬ್ಬ ನಡೆದರೆ ಮಾರನೇ ದಿನ ಕೆಂಡ ಸೇವೆ ನಡೆಯುತ್ತೆ. ಆಮೇಲೆ ತುಲಾಭಾರ ಸೇವೆ ಇರುತ್ತೆ. ಸೋಡಿಗೆದ್ದೆಯ ಮಹಾಸತಿ ಅಮ್ಮನವರ ಪ್ರತಿ ವರ್ಷದ ಜಾತ್ರೆಯಂತೆ ಈ ವರ್ಷ ಸಹಿತ 23/1/2026ರಿಂದ ದಿನಾಂಕ 31/1/2026ರವರೆಗೆ 9 ದಿನಗಳ ಕಾಲ ಅದ್ದೂರಿಯಿಂದ ನಡೆಯುತ್ತದೆ. ಈ ಪ್ರಾರಂಭದ ಇಂದು ಹಾಲಹಬ್ಬ ನಡೆಯುತ್ತದೆ. 24ನೇ ತಾರೀಕಿಗೆ ಕೆಂಡ ಸೇವೆ ನಡೆಯುತ್ತದೆ. 25, 26, 27 ಜನವರಿಯಂದು ಇಲ್ಲಿ ತುಲಾಭಾರ ನಡೀತಾ ಇರುತ್ತದೆ. ಸೋಡಿಗದ್ದೆ ಶ್ರೀ ಮಹಾಸತಿ ದೇವಿ ನಂಬಿ ಬಂದವರ ಇಷ್ಟಾರ್ಥವನ್ನ ಸಿದ್ಧಿಸ್ತಾಳೆ ಅನ್ನೋ ಬಲವಾದ ನಂಬಿಕೆ ಇದೆ. ಹೀಗಾಗಿ ಇಲ್ಲಿಗೆ ಬರುವಂತಹ ಭಕ್ತರ ಸಂಖ್ಯೆ ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ. ಜಾತ್ರೆ ಸಂದರ್ಭದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಸೇರ್ತಾರೆ. ಹಲವು ವರ್ಷಗಳಿಂದ ಇಲ್ಲಿ ಕೆಲವೊಂದಿಷ್ಟು ಪದ್ಧತಿ ಚಾಚು ತಪ್ಪದೆ ನಡೆದುಕೊಂಡು ಬಂದಿವೆ. ದೇವಾಲಯ ಮಂಡಳಿಯು ಬಂದಿರುವಂತಹ ಭಕ್ತರಿಗೆ ಎಲ್ಲ ರೀತಿಯ ಸವಲತ್ತನ್ನು ಒದಗಿಸ್ತಾ ಇದೆ. ಭಕ್ತಾದಿಗಳು ಬರುವವರು ಎಲ್ಲರೂ ಸಹಿತ ಇಲ್ಲಿ ಮೂಲಭೂತ ಸೌಕರ್ಯವನ್ನು ಒದಗಿಸಲಾಗಿದೆ. ಅದೇ ರೀತಿಯಾಗಿ 9 ದಿನಗಳ ಕಾಲವೂ ಸಹಿತ ಊಟದ ವ್ಯವಸ್ಥೆಯೂ ಸಹಿತ ಇದೆ. ಮನೋರಂಜನೆ ಕಾರ್ಯಕ್ರಮ ಇದೆ, ಭಜನೆಗಳು ನಡೀತದೆ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಸಿ ಬಿಟ್ಟರೆ ಈ ಭಟ್ಕಳದ ಸೋಡಿಗೆದ್ದೆ ಗ್ರಾಮದ ಈ ಜಾತ್ರೆ ಅತಿ ಎರಡನೇ ದೊಡ್ಡ ಜಾತ್ರೆ ಅಂತೇಳಿ ಪ್ರತೀತಿಯನ್ನ ಪಡೆದಿದೆ. ಈ ಬಾರಿಯ ಮಹಾಸತಿ ದೇವಿ ಜಾತ್ರೆ ಉತ್ಸವ ಆರಂಭವಾಗಿದ್ದು ಇನ್ನು 1 ವಾರ ಕಾಲ ನಡೆಯಲಿದೆ. ನೀವು ಒಮ್ಮೆ ಬಿಡುವು ಮಾಡಿಕೊಂಡು ಈ ದೇವಿಯ ದರ್ಶನವನ್ನ ಪಡೆಯಬಹುದು. ಶೇಷಗಿರಿ ಮುಂಡಹಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಆ ಜಾತ್ರೆಯಲ್ಲಿ ಭಕ್ತಿ ಭಾವದ ಸಂಗಮ ಅನಾವರಣವಾಯಿತು. ನೂರಾರು ಜನರು ಕೆಂಡ ಹಾಯ್ದು ಹರಕೆ ತೀರಿಸಿದ್ರು. ಶ್ರೀ ಮಹಾಸತಿ ದೇವಿಯ ಜಾತ್ರೆಗೆ ದೂರ ದೂರಿನಿಂದ ಭಕ್ತ ಸಾಗರವೇ ಹರಿದು ಬಂದಿತ್ತು. ಸಂಪೂರ್ಣ ಗ್ರಾಮೀಣ ಸೊಗಡಿನ ಈ ಜಾತ್ರೆಯ ವಿಶೇಷತೆ ಏನು? ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಭಕ್ತಿಭಾವದ ಸಂಗಮ ಮಹಾಸತಿ ದೇವಿ ಜಾತ್ರೆ. ಸಂಪೂರ್ಣ ಗ್ರಾಮೀಣ ಸೊಗಡಿನ ಜಾತ್ರೆ ವೈಭವ. ಸರ್ವಾಲಂಕೃತವಾಗಿರುವಂತಹ ಶ್ರೀ ಮಹಾಸತಿ ದೇವಿ ದೇವಾಲಯದ ಮುಂಬದಿಯಲ್ಲಿ ಬೆಂಕಿ ಹಾಕಿರುವ ದೃಶ್ಯ. ಇನ್ನೊಂದು ಕಡೆಗೆ ನಿಗಿ ಕೆಂಡ ಹಾಯುತ್ತಿರುವ ಭಕ್ತರು. ಇದು ಕಂಡಿದ್ದು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಸೋಡಿಗದ್ದೆ ಶ್ರೀ ಮಹಾಸತಿ ದೇವಿಯ ಜಾತ್ರೆಯಲ್ಲಿ. ಇಲ್ಲಿ ಜನವರಿ 23ರಿಂದ 9 ದಿನಗಳ ಕಾಲ ಅದ್ದೂರಿಯಿಂದ ಜಾತ್ರೆ ನಡೆಯುತ್ತೆ. ಸಂಪೂರ್ಣ ಗ್ರಾಮೀಣ ಸೊಗಡಿನ ಸಾಂಪ್ರದಾಯಿಕ ಶೈಲಿಯಲ್ಲಿ ಜಾತ್ರೆ ನಡೆಯುತ್ತೆ. ಮೊದಲ ದಿನ ಹಾಲ ಹಬ್ಬ ನಡೆದರೆ ಮಾರನೇ ದಿನ ಕೆಂಡ ಸೇವೆ ನಡೆಯುತ್ತೆ. ಆಮೇಲೆ ತುಲಾಭಾರ ಸೇವೆ ಇರುತ್ತೆ. ಸೋಡಿಗೆದ್ದೆಯ ಮಹಾಸತಿ ಅಮ್ಮನವರ ಪ್ರತಿ ವರ್ಷದ ಜಾತ್ರೆಯಂತೆ ಈ ವರ್ಷ ಸಹಿತ 23/1/2026ರಿಂದ ದಿನಾಂಕ 31/1/2026ರವರೆಗೆ 9 ದಿನಗಳ ಕಾಲ ಅದ್ದೂರಿಯಿಂದ ನಡೆಯುತ್ತದೆ. ಈ ಪ್ರಾರಂಭದ ಇಂದು ಹಾಲಹಬ್ಬ ನಡೆಯುತ್ತದೆ. 24ನೇ ತಾರೀಕಿಗೆ ಕೆಂಡ ಸೇವೆ ನಡೆಯುತ್ತದೆ. 25, 26, 27 ಜನವರಿಯಂದು ಇಲ್ಲಿ ತುಲಾಭಾರ ನಡೀತಾ ಇರುತ್ತದೆ. ಸೋಡಿಗದ್ದೆ ಶ್ರೀ ಮಹಾಸತಿ ದೇವಿ ನಂಬಿ ಬಂದವರ ಇಷ್ಟಾರ್ಥವನ್ನ ಸಿದ್ಧಿಸ್ತಾಳೆ ಅನ್ನೋ ಬಲವಾದ ನಂಬಿಕೆ ಇದೆ. ಹೀಗಾಗಿ ಇಲ್ಲಿಗೆ ಬರುವಂತಹ ಭಕ್ತರ ಸಂಖ್ಯೆ ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ. ಜಾತ್ರೆ ಸಂದರ್ಭದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಸೇರ್ತಾರೆ. ಹಲವು ವರ್ಷಗಳಿಂದ ಇಲ್ಲಿ ಕೆಲವೊಂದಿಷ್ಟು ಪದ್ಧತಿ ಚಾಚು ತಪ್ಪದೆ ನಡೆದುಕೊಂಡು ಬಂದಿವೆ. ದೇವಾಲಯ ಮಂಡಳಿಯು ಬಂದಿರುವಂತಹ ಭಕ್ತರಿಗೆ ಎಲ್ಲ ರೀತಿಯ ಸವಲತ್ತನ್ನು ಒದಗಿಸ್ತಾ ಇದೆ. ಭಕ್ತಾದಿಗಳು ಬರುವವರು ಎಲ್ಲರೂ ಸಹಿತ ಇಲ್ಲಿ ಮೂಲಭೂತ ಸೌಕರ್ಯವನ್ನು ಒದಗಿಸಲಾಗಿದೆ. ಅದೇ ರೀತಿಯಾಗಿ 9 ದಿನಗಳ ಕಾಲವೂ ಸಹಿತ ಊಟದ ವ್ಯವಸ್ಥೆಯೂ ಸಹಿತ ಇದೆ, ಮನೋರಂಜನೆ ಕಾರ್ಯಕ್ರಮ ಇದೆ, ಭಜನೆಗಳು ನಡೀತದೆ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಸಿ ಬಿಟ್ಟರೆ
ಈ ಭಟ್ಕಳದ ಸೋಡಿಗೆದ್ದೆ ಗ್ರಾಮದ ಈ ಜಾತ್ರೆ ಅತಿ ಎರಡನೇ ದೊಡ್ಡ ಜಾತ್ರೆ ಅಂತೇಳಿ ಪ್ರತೀತಿಯನ್ನ ಪಡೆದಿದೆ. ಈ ಬಾರಿಯ ಮಹಾಸತಿ ದೇವಿ ಜಾತ್ರೆ ಉತ್ಸವ ಆರಂಭವಾಗಿದ್ದು ಇನ್ನು 1 ವಾರ ಕಾಲ ನಡೆಯಲಿದೆ. ನೀವು ಒಮ್ಮೆ ಬಿಡುವು ಮಾಡಿಕೊಂಡು ಈ ದೇವಿಯ ದರ್ಶನವನ್ನ ಪಡೆಯಬಹುದು. ಶೇಷಗಿರಿ ಮುಂಡಹಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಆ ಜಾತ್ರೆಯಲ್ಲಿ ಭಕ್ತಿ ಭಾವದ ಸಂಗಮ ಅನಾವರಣವಾಯಿತು. ನೂರಾರು ಜನರು ಕೆಂಡ ಹಾಯ್ದು ಹರಕೆ ತೀರಿಸಿದ್ರು. ಶ್ರೀ ಮಹಾಸತಿ ದೇವಿಯ ಜಾತ್ರೆಗೆ ದೂರದೂರಿನಿಂದ ಭಕ್ತ ಸಾಗರವೇ ಹರಿದು ಬಂದಿತ್ತು. ಸಂಪೂರ್ಣ ಗ್ರಾಮೀಣ ಸೊಗಡಿನ ಈ ಜಾತ್ರೆಯ ವಿಶೇಷತೆ ಏನು? ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಭಕ್ತಿಭಾವದ ಸಂಗಮ ಮಹಾಸತಿ ದೇವಿ ಜಾತ್ರೆ. ಸಂಪೂರ್ಣ ಗ್ರಾಮೀಣ ಸೊಗಡಿನ ಜಾತ್ರೆ ವೈಭವ. ಸರ್ವಾಲಂಕೃತವಾಗಿರುವಂತಹ ಶ್ರೀ ಮಹಾಸತಿ ದೇವಿ ದೇವಾಲಯದ ಮುಂಬದಿಯಲ್ಲಿ ಬೆಂಕಿ ಹಾಕಿರುವ ದೃಶ್ಯ. ಇನ್ನೊಂದು ಕಡೆಗೆ ನಿಗಿ ಕೆಂಡ ಹಾಯುತ್ತಿರುವ ಭಕ್ತರು. ಇದು ಕಂಡಿದ್ದು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಸೋಡಿಗದ್ದೆ ಶ್ರೀ ಮಹಾಸತಿ ದೇವಿಯ ಜಾತ್ರೆಯಲ್ಲಿ. ಇಲ್ಲಿ ಜನವರಿ 23ರಿಂದ 9 ದಿನಗಳ ಕಾಲ ಅದ್ದೂರಿಯಿಂದ ಜಾತ್ರೆ ನಡೆಯುತ್ತೆ. ಸಂಪೂರ್ಣ ಗ್ರಾಮೀಣ ಸೊಗಡಿನ ಸಾಂಪ್ರದಾಯಿಕ ಶೈಲಿಯಲ್ಲಿ ಜಾತ್ರೆ ನಡೆಯುತ್ತೆ. ಮೊದಲ ದಿನ ಹಾಲ ಹಬ್ಬ ನಡೆದರೆ ಮಾರನೇ ದಿನ ಕೆಂಡ ಸೇವೆ ನಡೆಯುತ್ತೆ. ಆಮೇಲೆ ತುಲಾಭಾರ ಸೇವೆ ಇರುತ್ತೆ. ಸೋಡಿಗೆದ್ದೆಯ ಮಹಾಸತಿ ಅಮ್ಮನವರ ಪ್ರತಿ ವರ್ಷದ ಜಾತ್ರೆಯಂತೆ ಈ ವರ್ಷ ಸಹಿತ 23/1/2026ರಿಂದ ದಿನಾಂಕ 31/1/2026ರವರೆಗೆ 9 ದಿನಗಳ ಕಾಲ ಅದ್ದೂರಿಯಿಂದ ನಡೆಯುತ್ತದೆ. ಈ ಪ್ರಾರಂಭದ ಇಂದು ಹಾಲಹಬ್ಬ ನಡೆಯುತ್ತದೆ. 24ನೇ ತಾರೀಕಿಗೆ ಕೆಂಡ ಸೇವೆ ನಡೆಯುತ್ತದೆ. 25, 26, 27 ಜನವರಿಯಂದು ಇಲ್ಲಿ ತುಲಾಭಾರ ನಡೀತಾ ಇರುತ್ತದೆ. ಸೋಡಿಗದ್ದೆ ಶ್ರೀ ಮಹಾಸತಿ ದೇವಿ ನಂಬಿ ಬಂದವರ ಇಷ್ಟಾರ್ಥವನ್ನ ಸಿದ್ಧಿಸ್ತಾಳೆ ಅನ್ನೋ ಬಲವಾದ ನಂಬಿಕೆ ಇದೆ. ಹೀಗಾಗಿ ಇಲ್ಲಿಗೆ ಬರುವಂತಹ ಭಕ್ತರ ಸಂಖ್ಯೆ ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೇ ಇದೆ. ಜಾತ್ರೆ ಸಂದರ್ಭದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಸೇರ್ತಾರೆ. ಹಲವು ವರ್ಷಗಳಿಂದ ಇಲ್ಲಿ ಕೆಲವೊಂದಿಷ್ಟು ಪದ್ಧತಿ ಚಾಚು ತಪ್ಪದೆ ನಡೆದುಕೊಂಡು ಬಂದಿವೆ. ದೇವಾಲಯ ಮಂಡಳಿಯು ಬಂದಿರುವಂತಹ ಭಕ್ತರಿಗೆ ಎಲ್ಲ ರೀತಿಯ ಸವಲತ್ತನ್ನು ಒದಗಿಸ್ತಾ ಇದೆ. ಭಕ್ತಾದಿಗಳೇ ಬರುವವರು ಎಲ್ಲರೂ ಸಹಿತ ಇಲ್ಲಿ ಮೂಲಭೂತ ಸೌಕರ್ಯವನ್ನು ಒದಗಿಸಲಾಗಿದೆ. ಅದೇ ರೀತಿಯಾಗಿ 9 ದಿನಗಳ ಕಾಲವೂ ಸಹಿತ ಊಟದ ವ್ಯವಸ್ಥೆಯೂ ಸಹಿತ ಇದೆ. ಮನೋರಂಜನೆ ಕಾರ್ಯಕ್ರಮ ಇದೆ, ಭಜನೆಗಳು ನಡೀತದೆ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಸಿ ಬಿಟ್ಟರೆ ಈ ಭಟ್ಕಳದ ಸೋಡಿಗೆದ್ದೆ ಗ್ರಾಮದ ಈ ಜಾತ್ರೆ ಅತಿ ಎರಡನೇ ದೊಡ್ಡ ಜಾತ್ರೆ ಅಂತೇಳಿ ಪ್ರತೀತಿಯನ್ನ ಪಡೆದಿದೆ. ಈ ಬಾರಿಯ ಮಹಾಸತಿ ದೇವಿ ಜಾತ್ರೆ ಉತ್ಸವ ಆರಂಭವಾಗಿದ್ದು ಇನ್ನು 1 ವಾರ ಕಾಲ ನಡೆಯಲಿದೆ. ನೀವು ಒಮ್ಮೆ ಬಿಡುವು ಮಾಡಿಕೊಂಡು ಈ ದೇವಿಯ ದರ್ಶನವನ್ನ ಪಡೆಯಬಹುದು. ಶೇಷಗಿರಿ ಮುಂಡಹಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಆ ಜಾತ್ರೆಯಲ್ಲಿ ಭಕ್ತಿ ಭಾವದ ಸಂಗಮ ಅನಾವರಣವಾಯಿತು. ನೂರಾರು ಜನರು ಕೆಂಡ ಹಾಯ್ದು ಹರಕೆ ತೀರಿಸಿದ್ರು. ಶ್ರೀ ಮಹಾಸತಿ ದೇವಿಯ ಜಾತ್ರೆಗೆ ದೂರದೂರಿನಿಂದ ಭಕ್ತ ಸಾಗರವೇ ಹರಿದು ಬಂದಿತ್ತು. ಸಂಪೂರ್ಣ ಗ್ರಾಮೀಣ ಸೊಗಡಿನ ಈ ಜಾತ್ರೆಯ ವಿಶೇಷತೆ ಏನು? ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಭಕ್ತಿಭಾವದ ಸಂಗಮ